ಬೇತಾಳನ ಹುಡುಕೊಂಡು ಕಾಡಿಗೆ ಹೋಗ್ತಾನೆ. ಬೇತಾಳ ಮರದ ಮೇಲಿಂದ ಧುಮುಕಿ ವಿಕ್ರಮಿನ ಭುಜದ ಮೇಲೆ ಕುತ್ಕೋತಾನೆ. ರಾಜ, ನಿಮ್ಮ ನಿಯತ್ತನ್ನ, ನಿಮ್ಮ ಬುದ್ಧಿಶಾಲಿತನವನ್ನ ನೀವು ತೋರಿಸ್ಬಿಟ್ರಿ. ನೀವು ಹ್ಞೂ ಅಂದ್ರೆ ನಾನೊಂದು ಕಥೆಯನ್ನ ಹೇಳ. ಕಥೆಯನ್ನ ಕೇಳ್ತಾ ಹೋಗ್ಬೇಕಾದ್ರೆ ಹೋಗೋ ಸಮಯ ಕೂಡ ಕಮ್ಮಿ ಅನ್ಸುತ್ತೆ, ನಿಮ್ಗೆ ಸುಸ್ತು ಕೂಡ ಆಗಲ್ಲ. ಬೇತಾಳ ಹೇಳಿದ್ದು ಕೇಳಿದ ತಕ್ಷಣ ವಿಕ್ರಮ ಆ ಕಥೆನ ಕೇಳಲೇಬೇಕು ಅಂತ ನಿರ್ಣಯಿಸ್ಕೋತಾನೆ. ಆಗ ಬೇತಾಳ ಅದರ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡುತ್ತೆ. ಸುಮಾರು ವರ್ಷದ ಹಿಂದೆ ಅಯೋಧ್ಯ ನಗರದಲ್ಲಿ ವೀರಕಿತು ಅಂತ ಒಬ್ಬ ರಾಜ ಇದ್ದ. ಆ ರಾಜ್ಯದಲ್ಲಿ ಒಬ್ಬ ಶ್ರೀಮಂತ ಇದ್ದ. ಅವನ ಹೆಸರು ರತ್ನಾದತ್. ಅವನ ಮಗಳ ಹೆಸರು ರತ್ನಾವತಿ. ಅವಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾಳೆ. ರತ್ನಾದತ್ ತನ್ನ ಮಗಳ ಮದುವೆಗಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ದ. ಅವನು ತನ್ನ ಮಗಳ ಬಳಿ ಹೇಳ್ದ, ನೋಡಮ್ಮ ರತ್ನಾವತಿ, ನೋಡಕ್ಕೆ ಸುಮಾರು ಜನ ಬಂದ್ರು, ಆದ್ರೆ ನಿಂಗೆ ಯಾರನ್ನು ಕೂಡ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟೆ. ಏನಾಯ್ತು ಅಂತ ಹೇಳಮ್ಮ, ಏನಕ್ಕೆ ಎಲ್ಲರನ್ನ ಬೇಡ ಅಂತ ಹೇಳ್ತಾ ಇದೀಯಾ? ಅಪ್ಪ, ಸುಂದರವಾಗಿರೋದ್ ಮಾತ್ರ ಅಲ್ಲ ಅಪ್ಪ, ಸುಂದರದ ಜೊತೆಗೆ ಬಲಶಾಲಿ ಬುದ್ಧಿಶಾಲಿಯಾಗಿರೋನ್ನ ಮದ್ವೆ ಮಾಡ್ಕೋತೀನಿ. ಆತರ ಹುಡ್ಗ ಯಾರಾದ್ರೂ ಇದ್ರೆ ನೋಡಿ ಅಪ್ಪ. ಒಂದ್ ಕಡೆ ರತ್ನಾವತಿ ಅವರಪ್ಪ ಎಷ್ಟು ಹುಡುಗರ್ನ ನೋಡಿದ್ರು ಅವಳು ರಿಜೆಕ್ಟ್ ಮಾಡ್ತಿದ್ದಾಳೆ ಅಂತ ಚಿಂತೆ. ಇನ್ನೊಂದ್ ಕಡೆ ಊರಲ್ಲಿ ಕಳ್ತನ ನಡೀತಿರುತ್ತೆ. ಅವ್ರಪ್ಪಗೆ ಅದು ಬೇರೆ ಚಿಂತೆ. ಅವರು ಕೂಡಿಕ್ಕಿರೋ ದನ ಎಲ್ಲ ಕಳ್ಳ ಏನಾದ್ರೂ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಮಗಳಿಗೆ ಹೆಂಗ್ ಮದ್ವೆ ಮಾಡೋದು ಅಂತ ಯೋಚನೆ ಬೇರೆ ಆಗ್ಬಿಟ್ಟಿತ್ತು ಅವ್ರಪ್ಪನ್ಗೆ. ಇನ್ನೊಂದ್ ಕಡೆ ರತ್ನಾವತಿಗೆ ಬೇರೆಯವ್ರ ಮನೆಯಲ್ಲಿ ಬೆಳೆದಿರುವ ಹಣ್ಣುಗಳನ್ನ ಕಿತ್ಕೊಂಡು ತಿನ್ಬೇಕಂದ್ರೆ ತುಂಬಾನೇ ಇಷ್ಟ. ಒಂದ್ಸಲ ರತ್ನಾವತಿ ಹಣ್ಣುಗಳನ್ನ ಕಿತ್ಕೊಂಡು ತಿಂತಿರ್ತಾಳೆ. ಆಗ ಕಳ್ಳನ್ನ ನೋಡ್ತಾಳೆ. ಈ ಮನೆ ನಿಮ್ದಾ? ಅಯ್ಯೋ, ಸುಮ್ನಿರಿ ಅಂದಲ್ವಾ, ಇದು ನಮ್ಮ ಮರ ಅಲ್ಲ, ನಾನೇ ಕಳ್ತನ ಮಾಡ್ಕೊಂಡು ತಿಂತಾ ಇದೀನಿ. ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಓಡಿಸ್ಬಿಡ್ತಾರೆ ಇಲ್ಲಿಂದ. ಈ ರೀತಿ ಮಾಡಿದ್ರೆ ನಿನ್ನ ಹಿಡಿದು ಬಿಡ್ತಾರೆ. ನಿಂಗೆ ಸರಿಯಾಗಿ ಕದಿಯೋದಕ್ಕೆ ಬರಲ್ಲ ಅಂತ ಅನ್ಸುತ್ತೆ. ನಾನಿಂಗೆ ಹಣ್ಣನ್ನ ಕದಿಯೋದನ್ನ ಹೇಳ್ಕೊಡ್ತೀನಿ. ಆ ಕಳ್ಳ ಹಣ್ಣುಗಳನ್ನ ಹೆಂಗ್ ಕಳ್ತನ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ. ಅದನ್ನ ನೋಡಿ ರತ್ನಾವತಿ ತುಂಬಾನೇ ಇಷ್ಟಪಡ್ತಾಳೆ. ದಿನ ಆ ಕಳ್ಳನನ್ನ ನೋಡೋದಕ್ಕೆ ರತ್ನಾವತಿ ಹೋಗ್ತಾ ಇದ್ಲು. ಅದರಿಂದ ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ ಬರುತ್ತೆ. ಒಂದ್ ಕಡೆ ಹಣ್ಣುಗಳನ್ನ ಹೆಂಗ್ ಕಳ್ತನ ಮಾಡೋದು ಅಂತ ಹೇಳ್ಕೊಡ್ತಿರುವ ಕಳ್ಳ ಇನ್ನೊಂದ್ ಕಡೆ ಕಳ್ತನನೂ ಜಾಸ್ತಿ ಮಾಡ್ತಿರ್ತಾನೆ. ಕಳ್ತನ ಜಾಸ್ತಿ ಆಗ್ತಿರುವ ಕಾರಣದಿಂದ ಏನಾದ್ರೂ ಮಾಡ್ಲೇಬೇಕು ಅಂತ ರಾಜ ಅನ್ಕೋತಾರೆ. ಮಹಾಮಂತ್ರಿ, ಒಬ್ಬ ಕಳ್ಳ ನಮ್ಮ ಆಳ್ವಿಕೆಯಲ್ಲಿ ದಿನಾಲೂ ಕೂಡ ಕದೀತಾ ಇದ್ದಾನೆ. ನಿಮ್ಮಿಂದ ಏನು ಮಾಡಕ್ಕಾಗಿಲ್ವಾ? ಸರಿ, ಈ ರಾಜ್ಯದ ಮಂತ್ರಿ ಒಬ್ಬ ಕಳ್ಳನನ್ನು ಕೂಡ ಹಿಡಿಯಕ್ಕಾಗಿಲ್ಲ ಅಂದ್ರೆ ನಾನೇ ಹೋಗಿ ಅವನ್ನ ಕಂಡು ಹಿಡಿತೀನಿ. ಆ ಕಳ್ಳನನ್ನ ಸೆರೆಮನೆಯಲ್ಲಿ ತಳ್ತೀನಿ. ಹಂಗಂತ ರಾಜ ಯೋಚನೆ ಮಾಡಿ ಅವರು ಕಳ್ಳನ ವೇಷದಲ್ಲಿ ಆ ಊರೊಳಗಡೆ ಕಳ್ಳ ಸಿಗ್ತಾನೇನೋ ಅಂತ ನೋಡ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬರನ್ನ ನೋಡ್ತಾನೆ. ಆ ವ್ಯಕ್ತಿ ಬೇರೆಯವ್ರ ಮನೆ ಒಳಗಡೆ ದುಮ್ಕಕ್ ಟ್ರೈ ಮಾಡ್ತಿರ್ತಾರೆ. ಆಗ ರಾಜ ಆ ವ್ಯಕ್ತಿ ಹತ್ರ ಹೋಗ್ತಾನೆ. ಅದನ್ನ ನೋಡಿ ಆ ವ್ಯಕ್ತಿ ರಾಜ ಹತ್ರ ಅಂತಾನೆ, ಅರೆ, ನೀನ್ ಯಾರೋ? ಈ ರಾತ್ರಿಲಿ ಬಂದು ನೀನು ಕದಿಯೋದಕ್ಕೆ ಬಂದಿದೀಯಾ? ಒಬ್ಬ ಕಳ್ಳ ಸುಮ್ನೆ ಇರೋದನ್ನ ನೋಡಿ ಇನ್ನೊಂದು ಕಳ್ಳ ಮಾತಾಡಕ್ಕೆ ಶುರು ಮಾಡ್ತಾನೆ. ಅರೆ, ಏನಕ್ಕೆ ನೀನು ಈ ರೀತಿ ಮಾತಾಡ್ತಾ ಇದೀಯಾ? ನೀನು ಕಳ್ಳ, ನಾನು ಕಳ್ಳ ಅಂದ್ರೆ ಇಬ್ರು ಕೂಡ ಸಂಬಂಧಿಕರ ರೀತಿ, ಹೌದ್ ತಾನೆ? ಒಂದ್ ಕೆಲ್ಸ ಮಾಡು, ನೀನು ನನ್ನ ಜೊತೆಗೆ ನನ್ನ ಮನೆಗೆ ಬಾ, ಅಲ್ಲಿ ಹೋಗಿ ಕೂತ್ ಮಾತಾಡೋಣ. ಇಲ್ಲ, ನಾನು ನಿಮ್ ಜೊತೆ ನಿಮ್ ಮನೆಗೆ ಬರಲ್ಲ. ಅರೆ ಬಾ, ನೀನು ಬರ್ಲೇಬೇಕು. ಒಂದ್ಸತಿ ಅತಿಥಿಗಳಿಗೆ ಸೇವೆ ಮಾಡ್ಬೇಕು. ಮತ್ತೆ ಅದೇ ವಿಷಯ ಹೇಳ್ತಿರುವ ಕಳ್ಳನನ್ನು ನೋಡಿ ಕಳ್ಳನಾಗಿ ಬಂದಿರುವ ರಾಜ ಗುಹೆ ಒಳಗಡೆ ಹೋಗೋಣ ಅಂತ ನಿರ್ಣಯಿಸ್ಕೊತಾನೆ. ಮತ್ತೆ ಕಳ್ಳನ ಜೊತೆಗೆ ಆ ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲಿರುವ ದುಡ್ಡು, ಬಂಗಾರ, ಸಂಪತ್ತು ಎಲ್ಲ ನೋಡಿ ರಾಜ ಆಶ್ಚರ್ಯ ಪಡ್ತಾನೆ. ಇಷ್ಟು ಬಂಗಾರ ಸಂಪತ್ತನ್ನ ಬರೀ ಕದ್ದು ಎಲ್ಲವನ್ನ ಒಟ್ಟಾಕಿದೀಯಾ? ಈ ರಾಜ್ಯದ ರಾಜ, ಈ ರಾಜ್ಯದ ಮಂತ್ರಿಗಳು, ದಂಡನಾಧಿಕಾರಿ ಮೇಲೆ ನಿಂಗೆ ಭಯ ಇಲ್ವಾ? ನಿನ್ನ ಹಿಡಿದ್ರೆ ನಿನ್ನ ಕೊಂದು ಹಾಕ್ತಾರೆ ಅಂತ ನಿಂಗೆ ಸ್ವಲ್ಪನೂ ಭಯ ಇಲ್ವಾ? ರಾಜ ಹೇಳಿದ್ದನ್ನ ಕೇಳಿ ಕಳ್ಳ ಜೋರಾಗಿ ನಗಕ್ ಶುರು ಮಾಡ್ತಾನೆ. ಅರೆ, ಅವ್ರು ನನ್ನ ಹಿಡಿಯೋದಕ್ಕೆ ಆಗಲ್ಲ. ಎಲ್ಲರಿಗೂ ದುಡ್ಡು ಕೊಟ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ರಾಜ್ಯದ ಮಂತ್ರಿ ಲಂಚ ತಗೊಳ್ದ್ರಲ್ಲಿ ಎತ್ತಿದ ಕೈ. ಒಬ್ರು ಸರಿಯಾಗಿ ಅವರ ಕೆಲಸವನ್ನ ಮಾಡಿದ್ರೆ ನಾನೇ ರೀತಿ ಹಾಯಾಗಿ ಸುತ್ತಕ್ಕಾಗ್ತಾ ಇತ್ತಾ? ಆ ಕಳ್ಳ ರಾಜ ಮತ್ತು ಸಿಪಾಯಿಗಳ ಬಗ್ಗೆ ತಪ್ಪಾಗಿ ಮಾತಾಡೋದನ್ನ ಕೇಳಿ ರಾಜನಿಗೆ ತುಂಬಾನೇ ಕೋಪ ಬರುತ್ತೆ. ರಾಜ ಆ ಕಳ್ಳನನ್ನ ತಕ್ಷಣ ಬಂಧಿಸ್ತಾನೆ. ಮತ್ತೆ ಅಲ್ಲಿಂದ ಅವನು ಅರಣ್ಮನೆಗೆ ಕರ್ಕೊಂಡು ಹೋಗ್ತಾನೆ. ಅರಣ್ಮನೆಗೆ ಹೋಗಿದ ತಕ್ಷಣ ಅವರು ಮಂತ್ರಿಗಳನ್ನ ಕರೀತಾರೆ. ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಈ ಕಳ್ಳನನ್ನ ನೇಣಿಗೆ ಹಾಕಿ. ಕಳ್ಳನನ್ನ ಬಂಧಿಸಿದ್ದಾರೆ ಅನ್ನೋ ವಿಷಯ ಊರಲ್ಲಿರುವ ಎಲ್ಲಾ ಜನರಿಗೂ ಗೊತ್ತಾಗ್ಬಿಡುತ್ತೆ. ಮತ್ತೆ ರಾಜ ಅವನ್ಗೆ ದಂಡನೆ ನೀಡಿರೋದು ಗೊತ್ತಾಗತ್ತೆ. ಹಾಗಾದ್ರೆ ಇದಕ್ಕೆ ಅರ್ಥ
ಆ ಮಾವಿನಕಾಯಿ ಕಳ್ತನ ಮಾಡಕ್ ಹೇಳ್ಕೊಟ್ಟಿದ್ನಲ್ವಾ ಅವನೇ ಕಳ್ಳನಾ? ಹಾಗಾದ್ರೆ ಇವಾಗ ಅವನ್ನ ಸಾಯಕ್ಕೆ ಬಿಡ್ಬಾರ್ದಲ್ವಾ? ಸರಿ ಆಯ್ತು, ಅಪ್ಪ ಹತ್ರ ಇದ್ರ ವಿಷಯ ಮಾತಾಡೋಣ ಅಂತ ಅನ್ಕೊಂಡು ಅವ್ರ ಅಪ್ಪ ಹತ್ರ ಮಾತಾಡೋದಕ್ಕೆ ಹೋಗ್ತಾಳೆ. ಅಪ್ಪ, ಆ ಕಳ್ಳ ಇದನ್ನಲ್ವಾ ಅಪ್ಪ, ಅವನ್ನ ನಾನು ಪ್ರೀತಿಸ್ತಿದ್ದೀನಿ. ನಾನು ಮದ್ವೆ ಆದ್ರೆ ಅವ್ರನ್ನೇ ಆ ಮದ್ವೆ ಆಗ್ತೀನಿ. ನೀವೇ ಏನಾದ್ರೂ ಮಾಡಿ ಅವರು ದಂಡನೆಯಿಂದ ತಪ್ಪಿಸ್ಬೇಕಪ್ಪ. ಅವ್ರ ಮಗಳು ಹೇಳಿದ್ದನ್ನ ಕೇಳಿ ಅವರಪ್ಪ ತುಂಬಾ ಟೆನ್ಷನ್ ಆಗ್ತಾರೆ. ನೀನ್ ಏನಮ್ಮ ಹೇಳ್ತಾ ಇದೀಯ ರತ್ನಾವತಿ? ಕಳ್ಳನನ್ನ ನಿನ್ ಗಂಡ ಅಂತ ಹೇಳ್ತಾ ಇದೀಯಾ? ಆ ಕಳ್ಳ ನಿಂಗೆ ಎಲ್ಲಿ ಭೇಟಿಯಾದ? ಅವ್ರ ಮಗಳು ಕಳ್ಳ ಇಬ್ರು ಹೆಂಗ್ ಮೀಟ್ ಆದ್ರು, ಏನೇನ್ ನಡೀತು ಅನ್ನೋ ಎಲ್ಲಾ ವಿಷಯನೂ ಹೇಳ್ತಾರೆ. ಅಪ್ಪ, ಅವನಿಲ್ಲ ಅಂದ್ರೆ ನಾನು ಜೀವಂತವಾಗಿರೋದಿಲ್ಲ. ಇಲ್ಲಿ ನೋಡಮ್ಮ, ಆ ಕಳ್ಳ ಈಗ ಸೆರೆಮನೆಲಿದ್ದಾನೆ. ನಮ್ಮಿಂದ ಏನು ಮಾಡಕ್ಕಾಗಲ್ಲ ಅಮ್ಮ. ಅವನ ಮರ್ತು ಆಗೋ ಕೆಲ್ಸ ನೋಡು. ನಾನು ನಿಂಗೋಸ್ಕರ ಒಂದೊಳ್ಳೆ ಅಳಿಯನನ್ನ ಕರ್ಕೊಂಬರ್ತೀನಮ್ಮ. ಅವ್ರಪ್ಪ ಎಷ್ಟು ಹೇಳಿದ್ರು ಮಗಳು ಅದನ್ನ ಕೇಳಕ್ಕೆ ರೆಡಿಯಾಗಿಲ್ಲ. ಸರಿ, ಮಗಳನ್ನ ಕರ್ಕೊಂಡು ಅರಣ್ಮನೆಗೆ ಹೋಗ್ತಾನೆ ತಂದೆ. ಮಹಾರಾಜ, ನನ್ ಮಗಳು ಈ ಕಳ್ಳನನ್ನ ಪ್ರೀತಿಸ್ತಾ ಇದ್ದಾಳೆ. ಆ ಕಳ್ಳನಿಗೆ ನೀವು ಮರಣದಂಡನೆ ಕೊಟ್ರೆ ಅವ್ರ ಜೀವನ ಬಿಟ್ಬಿಡ್ತಾರೆ. ರಾಜನ ಬಳಿ ಎಲ್ಲಾ ವಿಷಯ ಹೇಳಿದ್ರು ರಾಜನ ಮನಸ್ಸು ಸ್ವಲ್ಪನೂ ಬದಲಾಗಿಲ್ಲ. ಮಹಾರಾಜ, ನಿಮ್ಗೆ ಇಷ್ಟ ಆದ್ರೆ ನನ್ನ ಆಸ್ತಿ, ಅದು ಮಾತ್ರ ಅಲ್ಲದೆ ಈ ಕಳ್ಳ ಇಲ್ಲಿವರೆಗೂ ಸೇರ್ಸಿಟ್ಟ ಎಲ್ಲಾ ಸಂಪತ್ತನ್ನ ನಾನು ವಾಪಸ್ ಕೊಟ್ಬಿಡ್ತೀನಿ. ಇವನು ದಯವಿಟ್ಟು ಬಿಟ್ಬಿಡಿ. ಅವರು ಎಷ್ಟು ಹೇಳಿದ್ರು ರಾಜ ಕೇಳೋದಕ್ಕೆ ತಯಾರಾಗಿಲ್ಲ. ಅವ್ರ ಮನಸ್ಸು ಕೂಡ ಅವರು ಬದಲಾಯಿಸ್ಕೊಂಡಿಲ್ಲ. ನನ್ನ ಗಂಡನ್ನ ಬಿಟ್ಬಿಡಿ ಮಹಾರಾಜ, ನಿಮ್ ಕಣ್ಮುಂದೆನೆ ನಾವಿರೋದಿಲ್ಲ. ಆದ್ರೆ ಆ ಹುಡುಗಿ ಹೇಳಿದ್ದನ್ನ ಕೇಳಿ ಆ ಮಹಾರಾಜ ಇನ್ನೂ ಕೋಪಗೊಳ್ತಾನೆ. ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಈ ಕಳ್ಳನನ್ನ ಬೇಗ ನೇಣಿ ಹಾಕಿ. ಕಳ್ಳನಿಗೆ ದಂಡನೆ ಕೊಡುವ ಸಮಯ ಬಂದಾಯ್ತು. ಕಳ್ಳ ಅಳ್ತಾನೆ, ಆಮೇಲೆ ಜೋರಾಗಿ ನಗ್ತಾನೆ. ಆ ಕಳ್ಳ ಸತ್ತೋಗಿದ ತಕ್ಷಣ ರತ್ನಾವತಿನೂ ಸಾಯ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆಗ ಅವಳಿಗೆ ದೂರದಿಂದ ಯಾರೋ ಮಾತಾಡೋ ಶಬ್ದ ಕೇಳಿಸುತ್ತೆ. ಮಗಳೇ, ನಿನ್ನ ಪ್ರೀತಿ ನಿಜವಾದದ್ದು. ನಿನ್ನ ಈ ಪ್ರೀತಿಯನ್ನ ನೋಡಿ ನಾನು ಆಶ್ಚರ್ಯಗೊಂಡೆ. ನೀನು ಕೇಳು, ನಿಂಗೆ ಏನ್ ಬೇಕು? ಆಗ ರತ್ನಾವತಿ ಅಂತಾಳೆ, ನನ್ನ ತಂದೆಗೆ ಮೈ ಹುಷಾರಿಲ್ಲ, ಅವರು ಆರೋಗ್ಯವಾಗಿ 100 ವರ್ಷ ಬಾಳ್ಬೇಕು. ನಿನ್ನ ಒಳ್ಳೆ ಮನ್ಸನ್ನ ನೋಡಿ ನಾನು ಆಶ್ಚರ್ಯಗೊಂಡೆ. ನಿನಗೋಸ್ಕರ ಕೇಳ್ದೆ, ನಿನ್ನ ತಂದೆಗೋಸ್ಕರ ಕೇಳ್ದಿಯಲ್ಲ, ಅದಕ್ಕೋಸ್ಕರ ಇನ್ನೊಂದು ವರವನ್ನ ನಾನು ಕೊಡ್ತಾ ಇದ್ದೀನಿ. ನಿಂಗೇನ್ ಬೇಕೋ ಅದನ್ನ ಕೇಳು. ನಾನು ಆ ಕಳ್ಳನ್ನ ಪ್ರೀತಿಸ್ತಿದ್ದೀನಿ. ನಿಮ್ ಕೈಲಾದ್ರೆ ಅವನಿಗೆ ಪ್ರಾಣದಾನ ಮಾಡಿ. ಹಂಗಂತ ರತ್ನಾವತಿ ಕೇಳಿದ ತಕ್ಷಣ ಆ ಕಳ್ಳನಿಗೆ ಮತ್ತೆ ಪ್ರಾಣ ಬಂದ್ಬಿಡುತ್ತೆ. ಇಲ್ಲ, ಇದು ಹೇಗೆ ಸಾಧ್ಯ? ಸತ್ರು ಕೂಡ ಮತ್ತೆ ಜೀವಂತವಾಗಿ ಹೇಗ್ ಬಂದ? ಆ ಕಳ್ಳನಿಗೆ ಪ್ರಾಣ ಬಂದಿದ ತಕ್ಷಣ ಮತ್ತೆ ಅವನು ಅಳಕ್ ಶುರು ಮಾಡ್ತಾನೆ, ಮತ್ತೆ ಅವನು ನಗಕ್ ಶುರು ಮಾಡ್ತಾನೆ. ಅದನ್ನ ನೋಡಿದ ರಾಜಗೆ ಏನು ಅರ್ಥ ಆಗೋದಿಲ್ಲ. ಆದ್ರೆ ಇದು ದೇವರ ಇಚ್ಛೆ ಅಂತ ರಾಜ ಹೇಳ್ತಾರೆ. ನೀನು ಸರಿಯಾದ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಈ ನಾಡಿನ ಸೇನಾಧಿಪತಿಯಾಗಿ ನಾನು ನಿನ್ನ ಮಾಡ್ತೀನಿ. ರಾಜ ಹೇಳಿದ್ ಕೇಳಿದ ತಕ್ಷಣ ಆ ಕಳ್ಳ ತುಂಬಾನೇ ಸಂತೋಷ ಪಡ್ತಾನೆ. ನಾನು ಇನ್ಮುಂದೆ ಯಾವುದೇ ರೀತಿ ತಪ್ಪನ್ನ ಮಾಡೋದೇ ಇಲ್ಲ. ಈ ಕಥೆಯೆಲ್ಲ ಕೇಳಿದ ಬೇತಾಳ ಏನೂ ಮಾತಾಡೋದಿಲ್ಲ. ಸ್ವಲ್ಪ ತಾದ್ಮೇಲೆ ವಿಕ್ರಮ್ ಹತ್ರ ಕೇಳುತ್ತೆ. ರಾಜ, ಹೇಳು, ಅವನ ನೇಣಿ ಹಾಕ್ಬೇಕಾದ್ರೆ ಮೊದಲಿಗೆ ಅತ್ತು, ಮತ್ತೆ ನಗಾಡ್ದ. ಏನಕ್ಕೆ ರೀತಿ ಮಾಡ್ದ? ನೀನು ಹೇಳು. ಬೇತಾಳ, ಆ ಕಳ್ಳ ಬೇಜಾರಾಗಿದ್ದು ಅವನ್ ಬಾಳೆಲ್ಲ ಕಳ್ತನ ಮಾತ್ರ ಮಾಡ್ದ. ಆದರೂ ಕೂಡ ಅಷ್ಟು ಮುದ್ದಾದ ಹುಡುಗಿ ಅವಳಿಗೋಸ್ಕರ ಸಾಯೋದಕ್ಕೆ ತಯಾರಾಗಿದ್ಲು. ಆ ಬೇಜಾರಲ್ಲಿ ಅವನು ಅತ್ತ. ಏನಕ್ಕೆ ಅವನ್ ನಗಾಡ್ದ ಅಂದ್ರೆ ಅವನು ಯೋಚನೆ ಮಾಡ್ದ, ರಾಜಕುಮಾರರು ಕೂಡ ಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದ ಒಂದು ಹೆಣ್ಣು ಒಂದು ಕಳ್ಳನನ್ನ ಪ್ರೀತಿಸ್ತಾ ಇದ್ಲು. ಅವನಿಗೆ ಪ್ರಾಣ ಹೋಗುತ್ತೆ, ಆದ್ರೆ ಮತ್ತೆ ಪ್ರಾಣ ಬಂದಿದ್ದನ್ನು ನೋಡಿ ಅಳ್ತಾನೆ. ಮತ್ತೆ ಆ ದೇವರ ಆಟನ ಯೋಚನೆ ಮಾಡಿ ನಗಕ್ ಶುರು ಮಾಡ್ತಾನೆ. ಸರಿಯಾದ ಉತ್ತರ. ನಿಮ್ಮ ಆಜ್ಞೆಯೊಂದಿಗೆ ನಾನು ಹೊರಡುತ್ತೇನೆ. ಹಂಗಂತೇಳಿ ಬೇತಾಳ ಅಲ್ಲಿಂದ ಹಾರ್ಕೊಂಡೋಗ್ಬಿಡುತ್ತೆ. ಸ್ವಲ್ಪತ್ತಲ್ಲೇ ಕಣ್ಣಕ್ ಕಾಣಿಸ್ದೆ ಮಾಯ ಆಗುತ್ತೆ.